ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿರುವಂತಹ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇವತ್ತು ಅವರು ತುಮಕೂರಿನ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತಮ್ಮ ಕಣ್ಣು ಪರೀಕ್ಷೆಯನ್ನ ಮಾಡಿಸಿಕೊಂಡಿದ್ದಾರೆ. ಕಣ್ಣು ಪರೀಕ್ಷೆಯನ್ನ ಮಾಡಿರ್ತಕ್ಕಂಥ ವೈದ್ಯರು ಸೂಕ್ತವಾದಂತಹ ಸಲಹೆಗಳನ್ನು ಕೊಟ್ಟರು. ಅವರ ಕಣ್ಣಿಗಾಗಿ ಏನೆಲ್ಲ ಮಾಡಬೇಕು ಅನ್ನೋದಂಥದ್ದನ್ನು. ಆದರೆ ಇಲ್ಲಿ ವಿಶೇಷವಾಗಿ ನೋಡ್ಬೇಕಂದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅಂದರೆ ಬಂಗಾರದ ಚಮಚೆಯನ್ನು ಕೈಯಲ್ಲಿ ಬಾಯಲ್ಲಿಟ್ಕೊಂಡು ಹುಟ್ಟಿರ್ತಕ್ಕಂಥವರು. ಅವರಿಗೆ ಯಾವುದೇ ಹಣಕಾಸಿನ ತೊಂದರೆ ಇಲ್ಲ. ಬೇಕಾದರೆ ದೇಶದ ಮತ್ತು ವಿದೇಶಗಳಲ್ಲಿರುವಂತಹ ಪ್ರತಿಷ್ಠಿತ ಆಸ್ಪತ್ರೆಗೆ ತಮ್ಮ ಕಣ್ಣುಗಳನ್ನು ತೋರಿಸುವಂತಹ ತಾಕತ್ತಿರುವಂತಹ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು. ಇಂಥವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಭೇಟಿ ನೀಡಿ ತಮ್ಮ ಕಣ್ಣನ್ನು ಪರೀಕ್ಷೆ ಮಾಡ್ತಾರೆ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶ ಸಾರ್ವಜನಿಕರಲ್ಲಿ ರವಾನೆ ಆಗ್ತದೆ. ಯಾಕಂದರೆ ನಮ್ಮ ಏನು ಆಸ್ಪತ್ರೆಗಳಿದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು, ಅವು ಉನ್ನತ ಮಟ್ಟಕ್ಕೆ ಏರಬೇಕು. ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರು ಕೂಡ ಬಹಳಷ್ಟು ನುರಿತ ತಜ್ಞ ವೈದ್ಯರಾಗಿರ್ತಾರೆ ಅನ್ನುವಂಥ ಸಂದೇಶವನ್ನು ಸಾರಿದ್ದಾರೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಮತ್ತು ಅವರ ಸಿಂಪ್ಲಿಸಿಟಿಯನ್ನು ತೋರಿಸಿಕೊಡ್ತದೆ. ರಾಜ್ಯದ ಏನು ಉಪಮುಖ್ಯಮಂತ್ರಿಗಳೇ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಸಾರ್ವಜನಿಕರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಬಹುದು ಅನ್ನುವಂಥದ್ದನ್ನು ತೋರಿಸಿಕೊಂಡಿದ್ದಾರೆ. ನೀವೆಲ್ಲ ನೋಡ್ತೀವಿ, ದೇಶದ ಪ್ರಧಾನಮಂತ್ರಿಗಳು ವಿದೇಶಿ ಪ್ರವಾಸಗಳನ್ನು ಮಾಡ್ತಾ ಕೋಟ್ಯಾಂತರ ಏನು ಸೂಟುಗಳನ್ನು, ಕೋಟ್ಯಾಂತರ ರೂಪಾಯಿಯ, ಲಕ್ಷಾಂತರ ರೂಪಾಯಿಯ ಊಟವನ್ನು ಮಾಡುತ್ತಾ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತವರು ಏನು ಸಾರ್ವಜನಿಕರಿಗೆ ಸಿಗುವಂಥ ಸೌಲಭ್ಯಗಳು ಯಾವ ರೀತಿ ಇರ್ತವೆ ಅನ್ನುವಂಥ ಒಂದು ಸಮೀಕ್ಷೆನೂ ಆಯಿತು. ಅದರ ಜೊತೆಗೆ ತಮ್ಮ ಕಣ್ಣು ತಪಾಸಣೆ ಆಯಿತು ಅನ್ನುವಂತಹ ಒಂದು ಸಂದೇಶವನ್ನು ಸಾರಿದ್ದು. ನಿಜಕ್ಕೂ ಸಾರ್ವಜನಿಕರು ಇವರ ಈ ಒಂದು ಏನು ಘಟನೆಯಾಗಿದೆ ಇದಕ್ಕೆ ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಏನು ಉಪಮುಖ್ಯಮಂತ್ರಿಗಳೇ ಅದು ಸರ್ಕಾರಿ ಆಸ್ಪತ್ರೆಗೆ ಒಂದು ತಮ್ಮ ಕಣ್ಣು ಪರೀಕ್ಷೆ ಮಾಡಿಕೊಳ್ತಾರೆ ಅಂದರೆ ಇದು ಬಹಳಷ್ಟು ಸಾರ್ವಜನಿಕವಾಗಿ ಒಳ್ಳೆಯ ಸಂದೇಶವನ್ನು, ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಆಸ್ಪತ್ರೆಗಳು ಏನಪ್ಪ ಅಂದ್ರೆ ಎಲ್ಲ ರೋಗಿಗಳಿಗೆ ಏನಪ್ಪ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಅನ್ನುವಂಥದ್ದನ್ನು ಒಂದು ಸಂದೇಶ ಸಾರ್ತಾ ಇದೆ. ಈಗಾಗಲೇ ನೆಟ್ಟಗೆರ ಮತ್ತು ಸಾರ್ವಜನಿಕ ವಲಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಒಂದು ಏನು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಇವತ್ತು ಕಣ್ಣು ಪರೀಕ್ಷೆ ಮಾಡಿಕೊಂಡಿದ್ದು ಬಹಳ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಅಭಿನಂದನಾ ಅರ್ಹ ಕೂಡ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕೇವಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ಅಲ್ಲ, ಅನೇಕ ಅಧಿಕಾರಿಗಳು, ಅನೇಕ ಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಈ ರೀತಿ ಸಿಂಪ್ಲಿಸಿಟಿಯನ್ನು ಮೆರೆದು ತಮ್ಮ ಆರೋಗ್ಯವನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲೇ, ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲೇ ಕಳಿಸಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ. ಒಟ್ಟಾರೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರ್ನಾಟಕದ ಜನರಿಗೆ ಮಾದರಿಯಾದಂತಹ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ತೋರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು ನೋಡ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. of the vision is seen by this area. It damage also, no? It will be 50% vision. So this is good, nothing to worry. So both eyes are marked.
ಥ್ಯಾಂಕ್ ಯು ಇದು ನಾವು ಸಿಂಗಲ್ ಯೂನಿಟ್ ಚೇರ್ ಸರ್ ಇದು ಹಿಂಗೆ ಬೇಕಾದ್ರೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಯು ಕ್ಯಾನ್ ಹ್ಯಾವ್ ಕಂಟ್ರೋಲ್ ಇದೆ ಅಲ್ಲಿ ನಮ್ಗೆ ಇಲ್ಲೇ ಕಂಟ್ರೋಲ್ ಇದೆ ಸ್ಟೇಟ್ ಲೆಫ್ಟ್ ಸ್ವಲ್ಪ ಕೆಟ್ರಾಕ್ಟ್ ಇದೆ ರೈಟ್ ಬೇರೆ ಎನಿವೇ ಯುವರ್ ವಿಷನ್ ಇಸ್ ಗುಡ್ 9-12 ಬರ್ತಾ ಇದೆ ಸೊ ಇನ್ನೂ ಸ್ವಲ್ಪ ದಿನ ಬೇಕಾದ್ರೆ ಡಿಸೈಡ್ ಮಾಡಿ ಸರ್ 6 months ರಿವ್ಯೂ ಓಕೆ ಟೆಲ್ ಮಿ ಐ ಕಮ್ ಒಂದು ಆಪ್ಟಿಕ್ಸ್ ಆಪ್ಟಿಕ್ಸ್ ಮಾಡ್ತೀನಿ ಹೊಸ ಒಂದು ವರ್ಷ ಆಗಿದೆ ಚೆನ್ನಾಗಿದೆ ಆಲ್ ಆಪ್ಟಿಕ್ಸ್ ಸೆಂಟರ್ ಮಾಡಿ